ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ ಏಜಿಂಗ್ ಪಾಪ್ಯುಲೇಷನ್ ಈಗ ನೆಕ್ಸ್ಟ್ 20 years ಅಲ್ಲಿ ಬಿಕಮ್ 30% ಆಗಿದೆ. ಆದರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಈಸ್ ಗೋಯಿಂಗ್ ಟು ಬಿಕಮ್ ವೆರಿ ವೆರಿ ಹೈ, ರ್ಯಾಂಪೆಂಟ್ ಆಗಿ ಹೈ. ಇದು ಸಣ್ಣ ಹುಡುಗರು ಕಾಲೇಜ್ಗೆ ಹೋಗ್ತಿರ್ತಾರೆ, ಈ ಗುಟ್ಕ ಈ ಪಾನ್ ಪರಾಗು ಇದು ಹಾಕೊಂಡು ಅದು ವಸಡಿನ ಕ್ಯಾನ್ಸರ್ ಭಾಳ ಹೈ ಅದ್ರ ನಮ್ಮ ಇಂಡಿಯಾದಲ್ಲಿ. ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ವೆರಿ ವೆರಿ ಹೈ ಬಿಕಾಸ್ ಆಫ್ ಇಟ್ ಈಸ್ ಇಂಡಿಯಾ ಈಸ್ ಕಾಲ್ಡ್ ಆಸ್ ದಿ ಈ ವರ್ಷ 15 ಲಕ್ಷ ಹೊಸ ಕ್ಯಾನ್ಸರ್ ಪೇಷಂಟ್ ನಾವು ಡಯಾಗ್ನೋಸ್ ಮಾಡ್ತೇವೆ. ಬೇಸಿಕಲಿ ನೋಡ್ರಿ, ಈಗ ಕ್ಯಾನ್ಸರ್ ರೋಗ ಭಾಳ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾಳ ಹೆಚ್ಚಿಗಿತ್ರಿ, ನಮ್ಮ ದೇಶದಲ್ಲಿ ಕಡಿಮೆ ಇತ್ತು ಆಕ್ಚುಲಿ. ಈ ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಅದ್ರಿ, ಇದು ಭಾಳ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ, ಇದು ಭಾಳ ಹೈಯರ್ ಲೆವೆಲ್ ಅಲ್ಲಿ ಇದೆ. ಇದು ಕಡಿಮೆ ಮಾಡೋದಕ್ಕೆ ಸತ್ಯನೂ ಇರ್ಬೇಕ್ರಿ. ವಿ ಶುಡ್ ನಾಟ್ ಟೆಲ್ ಲೈ ಟು ದ ಪೇಷಂಟ್. ಕರೆಕ್ಟ್ ಆಗಿ ಇದ್ದದ್ದು ಇನ್ಫಾರ್ಮೇಶನ್ ಪೇಷಂಟ್ಗೆ ಫ್ಯಾಮಿಲಿಗೆ ಟ್ರೂತ್ ಹೇಳ್ಬೇಕು. ಆದ್ರೆ ಅದರಿಂದ ಧೈರ್ಯ ತುಂಬಕ್ರಿ. ಆ ಪೇಷಂಟ್ಗೆ ಒಂದು ಮೊದಲು ಧೈರ್ಯ ಭಾಳ ಇಂಪಾರ್ಟೆಂಟ್. ಮೊದಲೇನೆ ಧೈರ್ಯ ಕಳ್ಕೊಂಡ್ರೆ ಅಂದ್ರೆ ಅದ್ರ ಮುಂದೆ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಿಲ್ಲ. ಕೆಲಸನ ಯಾರಿಗೂ ಒಪ್ಸೋದಿಲ್ರಿ. ಫಸ್ಟ್ ಸ್ಟೆಪ್ ಐ ವಿಲ್ ಓನ್ಲಿ ಟೇಕ್ ಇಟ್. ಸ್ಮೋಕಿಂಗ್ ಇರ್ಬೋದು, ತಂಬಾಕು ಸೇವನೆ ಇರ್ಬೋದು, ಮದ್ಯಪಾನ ಮಾಡೋದಿರ್ಬೋದು, ಎಲ್ಲಾನು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ತಮಗೆಲ್ಲ ಗೊತ್ತು, ಇವತ್ತು ಜನರ ಆರೋಗ್ಯ ಅಂತ ಹೇಳಿದ್ರೆ ನಾವು ಎಲ್ಲರೂ ಬೆಚ್ಚಿ ಬೀಳೋದು ಒಂದಕ್ಕೇನೆ. ಅದೇನಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್. ಅದು ಹೇಗೆ ಬರುತ್ತೆ, ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾವ ರೂಪದಲ್ಲಿ ಬರುತ್ತೆ ನಮಗೇನು ಗೊತ್ತೇ ಆಗಲ್ಲ. ರಕ್ತದಲ್ಲಾದರೂ ಬರ್ಬೋದು, ಅಥವಾ ಒಂದು ಚಿಕ್ಕ ಗೆಡ್ಡೆ ರೂಪದಲ್ಲಾದರೂ ಬರ್ಬೋದು. ಅದು ಹೇಗೆ ಬರುತ್ತೆ ಏನು ಅಂತ ನಮಗೆ ಗೊತ್ತಾಗಲ್ಲ. ಆದರೆ ಅದು ನಮ್ಮ ಜಂಘಾಬಲವನ್ನೇ ಉಡುಗಿಸ್ಬಿಡುತ್ತೆ. ಇಡೀ ಒಂಥರ ಆ ಹೆಸರು ಕೇಳಿದ್ರೇ ಭಯ. ನಾವು ಆ ಹೆಸರನ್ನ ಕೇಳೋದಕ್ಕೆ ಯಾರು ಜನಸಾಮಾನ್ಯರು ಇಷ್ಟಪಡಲ್ಲ. ಆದರೆ ಇಂತಹ ಒಂದು ಏನು ಭಯಂಕರ ಒಂದು, ನಾನು ಭಯಂಕರ ಅಂತ ಹೆದರ್ಸೋಕ್ಕೋಸ್ಕರ ಹೇಳ್ತಿಲ್ಲ, ಆದರೆ ಅದರ ಇದುವರೆಗೂ ಅಂದರೆ ಇಲ್ಲಿಯವರೆಗೂ ನಮ್ಮ ನಾಗರಿಕ ಸಮಾಜ ಎದುರಿಸ್ತಿರುವ ಅತ್ಯಂತ ಕ್ಲಿಷ್ಟ ಸಂಕೀರ್ಣ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಅಂತ ಹೇಳಿಬಿಟ್ಟು. ಸೊ ಇಂತಹ ಒಂದು ಕ್ಯಾನ್ಸರ್ ರೋಗವನ್ನು ನಿವಾರಿಸೋ ಸಲುವಾಗಿ ಬುಡ ಸಹಿತ ಕಿತ್ತು ಬಿಸಾಡಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟು ಶಪಥ ಮಾಡಿ ಅದರ ವಿರುದ್ಧ ಸೆಣಸಾಡ್ತಾ ಇರೋರು ಅಂತ ಹೇಳಿದ್ರೆ, ಜನರಿಗೆ ಆರೋಗ್ಯವನ್ನು, ಉತ್ತಮ ಮಟ್ಟದ ಆರೋಗ್ಯ ಸೇವೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಹಗಲಿರುಳು ಶ್ರಮಿಸ್ತಾ ಇರೋದ್ರಲ್ಲಿ ಡಾಕ್ಟರ್ ಶೇಖರ್ ಪಾಟೀಲ್ ಅವ್ರದ್ದು ದೊಡ್ಡ ಹೆಸರು. ಇವರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಕಾಲಜಿ ಈ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ಸಾಧನೆ ಅಂತ ಹೇಳಿದ್ರೆ ಅವರು ರಿಸರ್ಚಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಕೇವಲ ಚಿಕಿತ್ಸೆ ಮಾತ್ರವಲ್ಲ, ರಿಸರ್ಚಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ. ಬನ್ನಿ ನಾವು ಇವತ್ತು ಅವರನ್ನ ಮಾತಾಡ್ಸೋಣ. ಅವರಿಂದ ನಾವು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ತಾವೆಲ್ಲರೂ ಇದನ್ನು ಎದುರು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ತಾವು ಇಷ್ಟು ದೊಡ್ಡ ಹೆಸರು, ನಾವು ವೈದ್ಯೋ ನಾರಾಯಣೋ ಹರಿಹಿ ಅಂತ ನಾವೇನು ಹೇಳ್ತೀವಿ, ಅದರ ಸಾಕಾರ ರೂಪವಾಗಿ ತಾವು ನಮ್ಮೆದುರು ಕುಂತಿದ್ದೀರಿ ಸರ್. ಇದೇನು ಉತ್ಪ್ರೇಕ್ಷೆ ಅಥವಾ ಕ್ಲೀಶೆಯ ಮಾತಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ನಾವು ಯಾರ ಬಳಿ ಕೇಳಿದ್ರು, ನಾವು ಯಾರ ಹತ್ರ ತಾವು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಿ ಅಂಥೇಳಿ ಈ ಥರ ಒಂದು ಸಮಸ್ಯೆ ಇರೋರನ್ನು ಕೇಳಿದ್ರೆ ಅವ್ರು ಹೇಳೋದು ಒಂದೇ, ಡಾಕ್ಟರ್ ಶೇಖರ್ ಪಾಟೀಲ್ ಅಂಥೇಳಿ. ಸರ್, ಎಷ್ಟೋ ಜನ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ ಸರ್ ಕ್ಯಾನ್ಸರಿಂದ. ಅಂಥವ್ರ ಬಾಯಲ್ಲೆಲ್ಲ ಬರೋದು ತಮ್ಮ ಹೆಸರು ಸರ್. ಈ ನಮಗೆ ಭಾಳ ಖುಷಿ. ಆಮೇಲೆ ಸರ್, ತಾವು ಕೇವಲ ತಮ್ಮ ಅಕಾಡೆಮಿಕ್ ಅಥವಾ ಈ ಸಾಧನೆ ಅಷ್ಟೇ ಅಲ್ಲದೆ ತಾವು ಅಮೇರಿಕಾ, ಯುರೋಪ್, ಭಾರತ, ಕರ್ನಾಟಕ ಎಲ್ಲ ಅಂಕಾಲಜಿ ಸೊಸೈಟಿಯ ಗೌರವಾನ್ವಿತ ಸದಸ್ಯರಾಗಿದ್ದೀರಿ. ಮತ್ತು ಸರ್, ತಾವು ಕೇವಲ ಇಷ್ಟೇ ಅಲ್ಲ ಸರ್, ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋ ಸಲುವಾಗಿ ತಾವು ಇವತ್ತು ತಮ್ಮ ಏನು ತವರು ಜಿಲ್ಲೆ ಇದೆ, ಅದು ಗುಲ್ಬರ್ಗ, ಅಲ್ಲಿ ಹೋಗಿ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀರಿ ಸರ್. ಮತ್ತು ಅಲ್ಲಿ ಮಕ್ಕಳಲ್ಲಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಿ. ಇವೆಲ್ಲ ಭಾಳ ಒಂಥರ ಸಮಾಜಮುಖಿ ಕೆಲಸ. ನಮಗೆ ಭಾಳ ಖುಷಿ ಅಂತ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ ಸರ್. ಇಡೀ ರಾಜ್ಯ, ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಸರ್, ಟು ಹ್ಯಾವ್ ಸಚ್ ಅ ಗ್ರೇಟ್ ಒಂಥರ ಡೆಡಿಕೇಟೆಡ್ ಡಾಕ್ಟರ್ ಅಮಾಂಗ್ ಅಸ್ ಅನ್ನೋದೇ ನಮಗೆ ಭಾಳ ಹೆಮ್ಮೆ ಅಂತ ಹೇಳಿಬಿಟ್ಟು ಅನಿಸುತ್ತೆ ಸರ್. ಸರ್, ತಾವು
ಗುಲ್ಬರ್ಗದಂತಹ ಅತ್ಯಂತ ಇವಾಗ ಹಿಂದುಳಿದ ಜಿಲ್ಲೆ ಅಂತ ಹೇಳಿಬಿಟ್ಟು ಇದುವರೆಗೂ ಕನ್ಸಿಡರ್ ಆಗಿತ್ತು. ಅಂತಹ ಭಾಗದಲ್ಲಿ ಅಲ್ಲಿ ಎಜುಕೇಷನ್ ಸಿಗೋದೇ ಬಹಳ ಕಷ್ಟ. ಯಾದಗಿರಿ ಗುಲ್ಬರ್ಗದಲ್ಲೆಲ್ಲ ಬಹಳ ಹಿಂದುಳಿದಿದೆ ಈ ಶೈಕ್ಷಣಿಕವಾಗಿ ಅಂತ. ಸೊ ಈಗಿಲ್ಲದೆ ಇದ್ರು ಸರ್, ತಮ್ಮ ಬಾಲ್ಯದಲ್ಲಂತೂ ಆ ಥರದ ಒಂದು ಪರಿಸ್ಥಿತಿ ಇತ್ತು. ಈಗ ಬಹಳ ಬದಲಾಗಿದೆ ಸರ್. ಇವತ್ತು IAS ಆಫೀಸರ್ ಕೇಳಿ, ಸರ್ಜನ್ಗಳು ಕೇಳಿ, ಎಲ್ಲರೂ ಅಲ್ಲಿಯವರೇ ಸರ್, ಗುಲ್ಬರ್ಗದವರು. ಸರ್, ತಾವು ಅಂತಹ ಒಂದು ಹಿಂದುಳಿದ ಜಿಲ್ಲೆಯಿಂದ ಬಂದವರಾಗಿ ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಆಯಿತು ಸರ್? ಸೊ ನಮಸ್ಕಾರ. ಫಸ್ಟ್ ಆಫ್ ಆಲ್ ತಮಗೆ ತುಂಬ ಥ್ಯಾಂಕ್ಸ್ ನಮಗೆ ಇವತ್ತಿನ ದಿವಸ ಈ ಇಂಟರ್ವ್ಯೂ ಮಾಡೋಕ್ಕೆ ಕರೆದದ್ದಕ್ಕೆ. ನಾನು ಒಂದು ಸಣ್ಣ ಹಳ್ಳಿ, ಉಕ್ಕಿನಾಳ್ ಅಂಥೇಳಿ ಒಂದು ಗ್ರಾಮ, ಶಹಾಪುರ ತಾಲೂಕದಲ್ಲಿ ಬರುತ್ತೆ. ಗುಲ್ಬರ್ಗ ಜಿಲ್ಲೆಯ ಶಹಾಪುರ ತಾಲೂಕದಲ್ಲಿ ನಾನು ಅಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ತಂದೆಯವರು ಅಲ್ಲಿ ಅಗ್ರಿಕಲ್ಚರಲ್ ಮಾಡಿಕೊಂಡು ಒಂದು ವ್ಯವಸಾಯದಲ್ಲಿ ಜೀವನ ಮಾಡಿದಂಥವ್ರು. ಬಟ್ ನಾವು ಏನೇ ಇವತ್ತಿನ ದಿವಸ ಈ ವಿದ್ಯಾಭ್ಯಾಸ ಮಾಡಿ ಈ ಲೆವೆಲ್ಗೆ ಬರ್ಬೇಕಾದ್ರೆ ನಮ್ಮ ಮೇನ್ ಇಂಪಾರ್ಟೆಂಟ್ ನಮ್ಮ ಪೇರೆಂಟ್ಸ್ಗೆ ನಾನು ಒಂದು ದೊಡ್ಡ ಪದವಿ ಕೊಡ್ಬೇಕಂತಿದ್ದೆ. ಯಾಕಂದರೆ ಅವರು ಆ ಟೈಮ್ನಲ್ಲಿ ಏನು ನಮ್ಮ ಊರಲ್ಲೇ ಯಾರು 4ನೇ ತನಕ ಓದಿರಲಿಲ್ಲ, ಅಂಥದ್ರಲ್ಲಿ ನಮ್ಮನ್ನು ಗುಲ್ಬರ್ಗಕ್ಕೆ ಕರ್ಕೊಂಡು ಹೋಗಿ ಒಂದು ಸ್ಕೂಲಿಗೆ ಹಾಕಿ ಆ ಸ್ಕೂಲಲ್ಲಿ ನಮ್ಮ ವಿದ್ಯಾಭ್ಯಾಸ ಮಾಡಿಸಿ, ಅಲ್ಲಿಂದ SP ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಒಂದು ಒಳ್ಳೆಯ ಸ್ಕೂಲಲ್ಲಿ ನಮಗೆ ಅಭ್ಯಾಸಕ್ಕೆ ಹಾಕಿ, ಅಲ್ಲಿಂದ ನಾವು 10ನೇ ತನಕ ಓದ್ದೆವು. ಮುಂದೆ PUCಯಲ್ಲಿನೂ ಅಲ್ಲೇ SP ಕಾಲೇಜಲ್ಲಿ ಓದಿ, ಮುಂದೆ ನನಗೆ ಗೌರ್ಮೆಂಟ್ ಸೀಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು. ಅಲ್ಲೇ ಓದಿ ನಾವು ಅಲ್ಲಿ MDನೂ ಅಲ್ಲೇ ತಗೊಂಡು ಗೌರ್ಮೆಂಟ್ ಸೀಟು ಅಲ್ಲೇ ಮುಗಿಸ್ತೇವೆ. ಸೊ ಇದೆಲ್ಲನೂ ಆಗ್ಬೇಕಾದ್ರೆ ಮೊದಲೇ ಫ್ಯಾಮಿಲಿ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಆ ಕಾಲದಲ್ಲಿ ಮಕ್ಕಳು ಕರ್ಕೊಂಡು ಹೋಗಿ ಓದಿಸೋದಂದ್ರೆ ಭಾಳ ದೊಡ್ಡಿದ್ರು. ನಾನೇ ನಮ್ಮ ಊರಲ್ಲಿ ಒಂದು 3,000 ಜನಸಂಖ್ಯೆ ಇದೆ. ಅದರಲ್ಲಿ ನೋಡಿದ್ರೆ ಒಂದು ಊರಲ್ಲಿ ನಾವು 10ನೇ ಪಾಸ್ ಆದಾಗ ಒಂದು ಒಬ್ಬರೇ ಇದ್ದರು ಅಷ್ಟೇ, ಆ ಟೈಪ್ ಇತ್ತು. ಎಜುಕೇಶನ್ ವಾಸ್ ನಾಟ್ ದಟ್ ಮಚ್. ಬಟ್ ನಮ್ಮ ತಂದೆಯವರಂತ ಒಂದು ವಿಚಾರ ಮುನ್ಯೋಚನೆ ಮಾಡಿ, ಅವರು ಏನಂತ ಓದಿದವರಲ್ಲ, ಬಟ್ ಇದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಓದಿಸಿ ನಾವು ಇದೊಂದು ಮಟ್ಟಕ್ಕೆ ಮುಟ್ಟಬೇಕಾದ್ರೆ ನಮ್ಗೆ ಅವ್ರದ್ದು ಆಶೀರ್ವಾದ ಭಾಳ ಅದ ಅಂತ ಅನ್ಸುತ್ತೆ ಫಸ್ಟ್ ಹೇಳ್ಬೇಕಾದ್ರೆ. ಎರಡನೇದಾಗಿ ಈಗ ನಾನು ಮುಂದೆ ಅಲ್ಲಿ ಮುಗಿಸಿದೆ, MD ಮುಗಿದ ಹೊತ್ತಿನಲ್ಲಿ ನನಗೆ ಈ ಕ್ಯಾನ್ಸರ್ ರೋಗದ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಓದೋ ಹೊತ್ತಿನಲ್ಲಿ ಆದ್ರೂ ಅಂತ ನಾಲೇಜ್ ಇರಲಿಲ್ಲ. ಸೊ ಏನು ಕ್ಯಾನ್ಸರ್ ರೋಗಗಳು ಬಂದರೆ ಜನರಲಿ ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿರೋದಿಲ್ಲ, ರಿಸಲ್ಟ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅನ್ನೋದು ಒಂದು ತಿಳುವಳಿಕೆ ನಮ್ಗೆ ಅಷ್ಟೇ ಇರ್ತಾರೆ. ಆದರೆ ನಾನು ಮುಂದೆ MD ಮುಗಿದ ಮೇಲೆ ಎಕ್ಸ್ಪೀರಿಯನ್ಸಲ್ಲಿಂದ ನಾನು ಮುಂಬೈಗೆ ಹೋದೆ. ಮುಂಬೈಯಲ್ಲಿ ಒಂದು ಬಾಂಬೆ ಹಾಸ್ಪಿಟಲ್ ಅಂತ ಇದ್ದಾರೆ, ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸಲ್ಲಿಂದ ಒಂದು ಹಾಸ್ಪಿಟಲಲ್ಲಿ ವರ್ಕಿಂಗ್ ಜಾಯಿನ್ ಇದನ್ರಿ. ಅವ್ರು ಲಕ್ಕಿಲಿ ನನಗೆ ಒಂದು ಡಾಕ್ಟರ್ ಕೆಳಗಡೆ ನನಗೆ ಡ್ಯೂಟಿ ಕೊಟ್ಟರು. ಆ ಡಾಕ್ಟರ್ ಈಸ್ ಎ ನೋನ್ ಆಂಕಾಲಜಿಸ್ಟ್ ಫ್ರಮ್ US ರೀ, MD ಆಂಡರ್ಸನ್ ಅಂತ ಒಂದು ಖ್ಯಾತ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್ ರೀ. ಅಲ್ಲಿ ಅವ್ರು MD ಮಾಡಿ ಇಲ್ಲಿ ಇಂಡಿಯಾಕ್ಕೆ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಅವ್ರು ಶುರು ಮಾಡಿದ್ರು. ಅವ್ರ ಕೆಳಗಡೆ ನನಗೆ ಕೆಲಸ ಮಾಡಕ್ಕೆ ಒಂದು 8-9 ತಿಂಗಳು ಮಾಡಿದೆ ನಾನಲ್ಲಿ. ಭಾರತದ ಎಲ್ಲ ಭಾಗಗಳಿಂದ ಅವ್ರ ಬಳಿ ಪೇಷಂಟ್ ಬರ್ತಿದ್ರಿ ಬಾಂಬೆದಲ್ಲಿ. ಸೊ ಅವ್ರ ಜೊತೆಲಿ ಕೆಲಸ ಮಾಡೋಕೆ ಅನಿಸ್ತು, ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಎಷ್ಟು ಜನ ಗುಣ ಆಗ್ತಿದ್ದಾರೆ, ಎಂತೆಂಥ ಕಾಂಪ್ಲಿಕೇಟೆಡ್ ಕೇಸಸ್ಗಳು ಸದ್ಯಕ್ಕೆ ಇಷ್ಟು ಚೆನ್ನಾಗಿ ಮೆಡಿಸಿನ್ಸ್ ಮೇಲೆ ಗುಣ ಆಗ್ತಿದ್ದಾರೆ, ಆಪರೇಷನ್ ಮೇಲೆ ಗುಣ ಆಗ್ತಿದ್ದಾರೆ, ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಇದು. ಆದರೆ ನಮಗದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ರೀ. ಅವಾಗ ನನಗೆ ಅನಿಸ್ತು ಇದು ಈ ಸ್ಪೆಷಾಲಿಟಿ ಆಸ್ ದ ಫ್ಯೂಚರ್. ಎಷ್ಟು ಜನ ನಮ್ಮ ಹೋಲ್ ಕರ್ನಾಟಕದಲ್ಲೇ ಒಂದು 3-4 ಜನನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರಲಿಲ್ಲ ರೀ. ಅವಾಗ ನನ್ಗೆ ಅನಿಸ್ತು ಇದು ದಿಸ್ ಇಸ್ ಅ ಸ್ಪೆಷಾಲಿಟಿ, ಐ ಶುಡ್ ಟೇಕ್ ಅಪ್ ಅಂತೇಳಿ. ಅದ್ರ ಸಲ ಮುಂದೆ ಒಂದು ವರ್ಷ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ದಾಗ ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದೆ ಹೋಗಿ ಆಂಕಾಲಜಿದಲ್ಲಿ. ಅದಾಗಿಂದ DM ಮಾಡಿದೆ, ಅಡಿಯಾರ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಚೆನ್ನೈದಲ್ಲಿದ್ದಾರೆ. ಅದು ಬಹಳ ಫೇಮಸ್ ಇನ್ಸ್ಟಿಟ್ಯೂಟ್. ಅದು ಇಂಡಿಯಾದಾಗೆ ಫಸ್ಟ್ ಇನ್ಸ್ಟಿಟ್ಯೂಟ್ ಗಿವ್ DM ರೀ. ನಾವು ವಿ ವರ್ ಒನ್ ಆಫ್ ದ ಫಸ್ಟ್ ಸ್ಟೂಡೆಂಟ್ಸ್ ಇನ್ ದಟ್ ಇದರಲ್ಲಿ. ಅಲ್ಲಿ ಮುಗಿಸಿ ಆಮೇಲೆ ಅಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಸೆಟ್ಲ್ ಆಗ. ನಾನು ಆಕ್ಚುಲಿ ವಿಚಾರ ನಮ್ದು ಗುಲ್ಬರ್ಗದಲ್ಲೇ ಹೋಗಿ ಮುಂದೆ ನಮ್ಮ ಜೀವನ ಶುರು ಮಾಡ್ಬೇಕು ಅನ್ನೋದಿತ್ತು. ಆದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ರೀ. ಅಂಡ್ ನಮ್ಮ ಸ್ಪೆಷಾಲಿಟಿಗೆ ಎಲ್ಲ ಕಡೆಯಿಂದ ಪೇಷಂಟ್ಸ್ ಬರ್ತಾರೆ, ಥ್ರೂ ಔಟ್ ಇಂಡಿಯಾ ಪೇಷಂಟ್ಸ್ ಬರ್ತಿದ್ರು, ಬೇರೆ ದೇಶದಿಂದ ಬರ್ತಿದ್ರು. ಹೀಗಾಗಿ ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗೋದು ಸೂಚಿತ ಅಂತೇಳಿ ಇಲ್ಲಿ ಬಂದು ನಾನು ಸೆಟ್ಲ್ ಆಗಂದ್ರೆ ಇಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ. ಹೀಗೆ ನಮ್ದು ಆಂಕಾಲಜಿ ಒಂದು ಅಲ್ಲಿ ಆಂಕಾಲಜಿ ಸ್ಪೆಷಾಲಿಟಿ ಅಂತ ತಗೋಬೇಕಾದ್ರೆ ನನಗೆ ಮೇನ್ ಪ್ರೇರಣೆ ಕೊಟ್ಟದ್ದು ಅವರು ಡಾಕ್ಟರ್ ಯಾರ ಕೆಳಗಡೆ ನಾನು ಕೆಲಸ ಮಾಡಿದೆ ಮುಂಬೈಯಲ್ಲಿ ಅಂತ ಅವ್ರಿಗೆ ನಾನು ಇವತ್ತಿನ ದಿವಸ ನೆನೆಸ್ಕೊಳಕ್ಕೆ
ಇಚ್ಛೆ ಪಡ್ತೀನಿ. ಸರ್ ನಮ್ಮ ಪುಣ್ಯ ಸರ್ ಅಂತ ಹೇಳಿದ್ರೆ ಕರ್ನಾಟಕದ ಪುಣ್ಯ ಸರ್. ಯಾಕೆ ಅಂತ ಹೇಳಿದ್ರೆ ತಮ್ಮಂತಹ ಒಂದು ಭರವಸೆಯ ವೈದ್ಯರು ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಒಂಥರ ಕ್ಷೋಭೆ ಮನಸ್ಸಿನಲ್ಲಿ, ಅಂದರೆ ಏನೂ ಒಂಥರ ದಾರಿ ಕಾಣೋದಾಗಿದೆ ಅಂತ ಹೇಳ್ತೀವಲ್ಲ ಸರ್, ಆ ಒಂದು ಸ್ಥಿತಿ. ಅಂಥದ್ರಲ್ಲಿ ತಾವು ಇಲ್ಲ ಭರವಸೆಯ ಬೆಳಕಾಗಿ ನಿಂತಿದ್ದೀರಲ್ಲ ಸರ್, ಇದು ನಿಜವಾಗ್ಲೂ ನಮ್ಮ ಪುಣ್ಯ, ಕರ್ನಾಟಕದ ಪುಣ್ಯ ಅಂತ ಹೇಳಿ. ಯಾಕೆಂದರೆ ಓದಿದವರೆಲ್ಲ ವಿದೇಶದಲ್ಲಿ ಸೆಟ್ಲ್ ಆಗ್ತಾರೆ ಸರ್. ಯಾರೂ ಒಂಥರ ನಮ್ಮ ರಾಜ್ಯಕ್ಕೆ ಬಂದು ಅಥವಾ ನಮ್ಮ ತವರು ಜಿಲ್ಲೆಗೆ ಹೋಗ್ಬಿಟ್ಟು ಏನಾದರೂ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡೋರು ಭಾಳ ಕಡಿಮೆ ನಮ್ಮ ನಡುವೆ. ಈ ತರಹದ ಒಂದು ಭಾವನೆ ಬರಲಿಕ್ಕೆ ಯಾರು ಕಾರಣ ಸರ್ ತಮಗೆ ಈ ಥರದ ಒಂದು? ಬೇಸಿಕಲಿ ನಾನು ಹುಟ್ಟಿ ಬೆಳೆದದ್ದೆಲ್ಲನೂ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೇನೆ. ಹೀಗಾಗಿ ನನಗೆಲ್ಲಾನು ಅಲ್ಲಿ ಇರೋಂಥ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿತ್ತು. ಏನಂದರೆ ಬೇಸಿಕ್ ಫೆಸಿಲಿಟೀಸ್ ಭಾಳ ಪೂರು, ಡಾಕ್ಟರ್ಸ್ ಕಡಿಮೆ, ಹಾಸ್ಪಿಟಲ್ಸ್ ಕಡಿಮೆ, ಪೇಷಂಟ್ಸ್ಗಳು ನಾನು ನೋಡ್ತಿದ್ದೆ. ನಮ್ಮ ಊರಲ್ಲೇ 3-4 ಜನ ಕ್ಯಾನ್ಸರ್ ಪೇಷಂಟ್ ಆದವರು ನಾನು ಸಣ್ಣವಿದ್ದಾಗ ನೋಡ್ತಿದ್ದೆ. ಈ ಕ್ಯಾನ್ಸರ್ ಆಗ್ಯದ ಅಂದ್ರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಿಲ್ರಿ. ಅವ್ರಿಗೆ ಒಂದು BDC ಎತ್ತದನ್ರಿ, ಅವ್ರಿಗೆ ಕ್ಯಾನ್ಸರ್ ಆಗಿದೆ, ಇನ್ನೆಲ್ಲಿ ಹೋಗೋದೇನದ ಅಂಥೇಳಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಅಷ್ಟರಲ್ಲೇ ಮುಗಿತಿತ್ತು. ಈ ಪರಿಸ್ಥಿತಿಯನ್ನು ನಾನು ಚಿಕ್ಕಂದಿನಿಂದ ನೋಡ್ತಿದ್ದೇನೆ ರೀ. ಅವಾಗ ಅನಿಸ್ತು ನನಗೆ ಇದು ಈ ಸ್ಪೆಷಾಲಿಟಿ ಆಗಿಂತ ನಾನು ವಾಪಸ್ ಬಂದು ಇಲ್ಲಿ ನಮ್ಮ ಜನರಿಗೆ ನಾವು ಮಾಡಬೇಕು. ಅದರಿಂದ ಇಷ್ಟು ಚೆನ್ನಾಗಿ ಅಡ್ವಾನ್ಸಸ್ ಆಗಕೈತಾವೆ ಈ ಫೀಲ್ಡ್ನಲ್ಲಿ. ನಾವು ಒಂದು ಕಡೆ ಕೂತ್ಕೊಂಡು ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ರೆ ಇದಾಗುತ್ತೆ ಅಂಥೇಳಿ ನಾವಿಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತೇಳಿ ಇಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟಲ್ ಜಸ್ಟ್ ಶುರುವಾಗಿತ್ತು ರೀ. ಅದಕ್ಕೆ ನಾವು ಆಲ್ಮೋಸ್ಟ್ ಲೈಕ್ ಫೌಂಡರ್ ಮೆಂಬರ್ಸ್ ಇದ್ದಂಗೆ ಇದ್ದೀವಿ ರೀ ಡೇ 1 ಇಂದ. ಅದಕ್ಕೆ ಜಾಯ್ನ್ ಆಗಿ ಅಲ್ಲೇ ಕೆಲಸ ಮಾಡ್ಕೊತೀವಿ. ಅದ್ರ ಕೂಡ ನಾವು ಚೆನ್ನಾಗಿ ಗ್ರೋತ್ ಆಗಿದ್ದೀವಿ. ಅದರಿಂದ ನಾವು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡೋಕೆ ಒಂದು ಅನುಕೂಲತೆ ಆಗಿದೆ ಅಂತ ಹೇಳ್ಬೋದು ಸರ್. ಈ ಆಂಕಾಲಜಿಸ್ಟ್ ಅಥವಾ ಅರ್ಬುದ ರೋಗ ತಜ್ಞರು ಅಂತ ಹೇಳಿದ್ರೆ ಅವರ ಒಂದು ಅವ್ರ ಮೇಲೆ ಬರೋ ಪ್ರೆಷರ್ ಯಾವ ತರಹ ಅಂತೇಳಿ ನಮ್ಮೆಲ್ರಿಗೂ ಗೊತ್ತು ಸರ್. ಒಬ್ಬ ವ್ಯಕ್ತಿಗೆ ಸರ್ ತಾವು ನಿಮಗೆ ಕ್ಯಾನ್ಸರ್ ಅಂತ ಹೇಳುವಾಗ ಹೇಗೆ ತಿಳಿಸ್ತೀರಿ ಸರ್? ಬಹಳ ಕಷ್ಟ ಇದು. ಇಲ್ಲ, ಐ ಅಗ್ರಿ ಟೋಟಲಿ ಇರೋದು. ಅದು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರೀ. ಈಗ ಒಬ್ಬ ಕ್ಯಾನ್ಸರ್ ರೋಗಿ ಬಂದ್ರೆ ನಾವು ಮೊದಲ ಎಲ್ಲ ಟೆಸ್ಟ್ಗಳು ಮಾಡೋಕ್ಕೆ ಶುರು ಮಾಡ್ತೀವಿ ರೀ. ಒಂದು ಎಕ್ಸ್ರೇ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಬಯಾಪ್ಸಿ ಇರ್ಬೋದು, PET ಸ್ಕ್ಯಾನ್ ಇರ್ಬೋದು, ಅದ್ರಾಗ ಜೀನೋಮಿಕ್ ಸ್ಟಡೀಸ್ ಅಂತ ಮಾಡ್ತೀವಿ. ಎಲ್ಲ ಸ್ಟಡಿ ಆಗತಕ್ಕ ನಾವು ಕೂತ್ಕೊಂಡು ಅವ್ರು ಕೂಡ ಭಾಳ ಡಿಟೇಲ್ ಆಗಿ ಮಾತಾಡಕ್ಕೆ ಹೋಗೋದ್ರಿ. ನಮ್ಗೆ ಭಾಳ ಅದು ಸ್ವಲ್ಪ ಎಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು, ನಿಮ್ಗೆ ಚಲೋ ಆಗುತ್ತೆ, ಧೈರ್ಯ ಸಂಗತಿ ಇರ್ರಿ ಅಂತ ಅಷ್ಟೇ ಹೇಳಿರ್ತೀವಿ. ಆಮೇಲೆ ಒನ್ಸ್ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಅದು ಸಿಕ್ಕ ತಕ್ಷಣನೇ ಏನು ಮಾಡ್ತೀವಿ, ಅವ್ರಿಗೆ ಅವ್ರ ಫಸ್ಟ್ ಫ್ಯಾಮಿಲಿದವ್ರಿಗೆ ಕರ್ಕೊಂಡ್ಬಂದು ಕುಂದಿರ್ಸ್ಕೊಂಡು ವಿ ಸ್ಟಾರ್ಟ್ ಕೌನ್ಸಿಲಿಂಗ್ ದಮ್. ಕೌನ್ಸಿಲಿಂಗ್ ಅಂದ್ರೆ ಇಟ್ ವಿಲ್ ನಾಟ್ ಜಸ್ಟ್ ಗೋಯಿಂಗ್ ಟು ಬಿ ಗಿವಿಂಗ್ ಒಂದು ಇನ್ಫಾರ್ಮೇಶನ್, ನಿನ್ಗೆ ಇದದ ಅಂತಲ್ಲ. ಅವ್ರಿಗೆ ಹಂತವಾಗಿ ಹೆಂಗೆ ಅದು ಕರೆಕ್ಟಾಗಿ ನ್ಯೂಸ್ ಬ್ರೇಕ್ ಮಾಡೋದನ್ನು ಭಾಳ ಇಂಪಾರ್ಟೆಂಟ್ ರೀ. ಅವ್ರಿಗೆ ಅದೊಂದು ನಾವು ಹೇಳೋಂಥದ್ರಲ್ಲಿ ಸತ್ಯನೂ ಇರ್ಬೇಕ್ರಿ. ವಿ ಶುಡ್ ನಾಟ್ ಟೆಲ್ ಲೈ ಟು ದ ಪೇಷಂಟ್. ಕರೆಕ್ಟಾಗಿ ಇದ್ದದ್ದು ಇನ್ಫಾರ್ಮೇಶನ್ ಪೇಷಂಟ್ಗೆ ಫ್ಯಾಮಿಲಿಗೆ ಟ್ರೂತ್ ಹೇಳ್ಬೇಕು. ಆದ್ರೆ ಅದರಿಂದ ಧೈರ್ಯ ತುಂಬಕ್ರಿ, ಅದು ಬಹಳ ಇಂಪಾರ್ಟೆಂಟ್. ಇಲ್ಲ ಬರೀ ಯು ಆರ್ ಗಿವಿಂಗ್ ಸಮ್ ಇನ್ಫಾರ್ಮೇಶನ್ ಅದಂಗೆ ಆಗಿಬಿಡುತ್ತೆ. ಅದು ಆಗ್ಬಾರ್ದು. ಕೌನ್ಸಿಲಿಂಗ್ ಅಂದ್ರೆ ಇಟ್ ಶುಡ್ ಬಿ ವಿತ್ ಫುಲ್ ಹೋಪ್ಸ್ ಕೊಡಬೇಕು ಅವ್ರಿಗೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ, ವಿ ಆರ್ ಆಲ್ ದೇರ್ ವಿತ್ ಯು ಅಂತ ಹೇಳಿ, ನಿಮ್ ಜೊತೆ ಎಲ್ಲ ವಿಧಿವೇನಂತ ಒಂದು ಭರವಸೆಯನ್ನು ಅವ್ರಿಗೆ ಕೊಡ್ಬೇಕು. ನಾವು ಅದು ಮಾಡಿಂದ ಅದಾದ್ಮೇಲೆ ನಮ್ ಸೋಷಿಯಲ್ ವರ್ಕರ್ಸ್ ಅಂತ ಇರ್ತಾರೆ, ಅವ್ರಿಗೆ ಎಷ್ಟೋ ಜನರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇರ್ತಾವ, ಅದು ಕರೆಕ್ಟ್ ಆಗಿ ಅಟೆಂಡ್ ಮಾಡೋದು. ಅದಾದ್ಮೇಲೆ ಬಹಳ ಟಫ್ ಪೇಷಂಟ್ ಅನಿಸ್ತು ಅಂತ ಇಟ್ಕೋರಿ. ಈಗ ಬಹಳ ಮಾನಸಿಕವಾಗಿ ಬಹಳ ವೀಕ್ ಅದರ ಅಂತ ಅನಿಸ್ತು. ಈಗ ನಾವು ಅಷ್ಟೇ ಏನ್ ನಾವು ಹೇಳಕತ್ತೀವಿ ಅಷ್ಟೇ ಸಾಲದು ಅಂತ ಅನಿಸಿದ್ರೆ ನಮ್ಮಲ್ಲಿ ಸೈಕೋ ಆಂಕಾಲಜಿಸ್ಟ್ ಅಂತ ಇರ್ತಾರೆ. ಅವ್ರ ಹೆಲ್ಪ್ ತಗೊಂಡು ಅವರು ನಾವು ಎಲ್ಲರೂ ಕೂಡಿ ಆ ಪೇಷಂಟ್ಗೆ ಒಂದು ಮೊದಲು ಧೈರ್ಯ ಭಾಳ ಇಂಪಾರ್ಟೆಂಟ್. ಮೊದಲೇನೆ ಧೈರ್ಯ ಕಳ್ಕೊಂಡ್ರಂದ್ರೆ ಅದು ಮುಂದೆ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ನಾವು ಇದು ಫಸ್ಟ್ ನಾವೇನು ಮಾಡ್ತೀವಿ, ನಮ್ಮ ಪೇಷಂಟ್ ಎಷ್ಟು ಜನ ಬರ್ತಾರಲ್ಲ ಸುಮಾರಾಗಿ ನಾವು ಒಂದು ಸ್ವಲ್ಪ ಟೈಮ್ ಇದ್ದಾಗ ನೋಡಿ ಕುಂದಿರ್ಸ್ತೀವ್ರಿ ಅವ್ರಿಗೆ. ಈ ಎಲ್ಲ ಕೆಲಸಗಳು ರೆಗ್ಯುಲರ್ OPD ಮುಗಿದ ಮೇಲೆ ಅವ್ರಿಗೆ ಒಂದು 1/2 hour 1 hour ಸ್ಪೆಂಡ್ ಮಾಡಿ, ಅದು ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸಫಿಷಿಯಂಟ್ ಟೈಮ್ ಕೇಳ್ಬೇಕು. ಅವ್ರು ಏನು ಹೇಳಕತ್ತಾರ ಅಂತ ಅದು ಕೇಳಿ ಅವ್ರಿಗೆ ನಾವು ಒಂದು ಭರವಸೆಯನ್ನು ಮೂಡಿಸಿ ನಾವು ಅದೊಂದು ಟ್ರೀಟ್ಮೆಂಟ್ ಕರೆಕ್ಟ್ ಸತ್ಯ ಹೇಳಿ ಟ್ರೀಟ್ಮೆಂಟ್ ಕೊಡ್ಬೇಕು. ಅವ್ರು ಹೊರಗಡೆ ಹೋಗೋದ್ನಾಗ ಅವ್ರಿಗೆ ಧೈರ್ಯ ಬಂದಿರ್ತಾರೆ, ನಕ್ಕಂತೆ ಹೋಗ್ತಾರೆ. ಎಷ್ಟೋ ಜನ ಕೇಳ್ತಾರೆ, ನಮ್ಗೆ ಏನ್ ಡಾಕ್ಟರ್ ನೀವೆಲ್ಲ ಏನಾರ ಹೇಳಿದ್ರೆ ಏನಾದ್ರು ಚಲೋ ಅಂತ ಅಷ್ಟೇ ಹೇಳಿರಿ ಅಂತ ಇರ್ತಾರೆ. ಹೊರಗಡೆ ಹೋಗೋದ್ನಾಗ ದೇ ವಿಲ್ ಬಿ ಸ್ಮೈಲಿಂಗ್. ಬಟ್ ಐ ಹ್ಯಾವ್ ಟೋಲ್ಡ್ ಎವ್ರಿಥಿಂಗ್ ರೀ. ಐ ನಾಟ್ ಮಿಸ್ಡ್ ಎನಿಥಿಂಗ್. ಐ ಅನಲೈಸ್ ಮೈ ಸೆಲ್ಫ್. ಹೊರಗಡೆ ಬಂದೊತ್ತಿನಲ್ಲಿ ನಾ ಏನಾದ್ರು ಅವ್ರಿಗೆ ಏನಾದ್ರು ಮುಚ್ಚಿಟ್ಟು, ನನಗೆ ಏನು ಮುಚ್ಚಿಟ್ಟಿರಲ್ರಿ. ಬಟ್ ಅವ್ರ ಮೊದಲು ಫ್ಯಾಮಿಲಿಯವ್ರು ಬರ್ತಾರೆ,
ಈ ಡಾಕ್ಟರ್ ಆ ಪೇಷಂಟಿಗೆ ಮಾತ್ರ ಅದು ಕ್ಯಾನ್ಸರ್ ಅನ್ನೋದು ವರ್ಡ್ ಮಾತ್ರ ಯೂಸ್ ಮಾಡಬೇಡ್ರಿ, ಏನಾರ ಹಂಗೆ ಇದು ಸ್ವಲ್ಪ ಏನಾರ ನೀವು ಹೆಂಗೆ ಹೇಳ್ತೀರಿ ನೋಡ್ರಿ ಅಂತ. ಅಲ್ಲ ನನ್ಗೆ ಗೊತ್ತಿದೆ, ನಾನು 100 ಮಂದಿಗೆ ಇದೇ ನಮ್ಮನೆ ಟ್ರೀಟ್ ಮಾಡಿದವ್ರು ಇದೀವಿ, ನಾವು ಹೇಳ್ತೀವಿ, ನೀವು ಧೈರ್ಯ ಸಂಘಟನೆ ನೀವು ಧೈರ್ಯ ಮಾಡ್ಕೋರಿ ಮೊದಲು ಅಂತ ಹೇಳಿದಾಗ ಪೇಷಂಟ್ಗಳು ದೇ ವೆಲ್ಕಮ್ ರೀ. ಆಕ್ಚುಲಿ ಪೇಷಂಟ್ಗಳು ವಾಂಟ್ ಟು ನೋ ದ ಟ್ರೂತ್. ಹೌದು ಸರ್, ಇವಾಗ ತುಂಬಾ ಕಾಮನ್ ಬೇರೆ ಆಗ್ಬಿಟ್ಟಿದೆಯಲ್ಲ ಸರ್. ಏನಂತ ಭಯ ಪಟ್ಕೊಂತೇನಿಲ್ಲ, ಜಸ್ಟ್ ಯು ಹ್ಯಾವ್ ಟು ಟೆಲ್ ದ ಟ್ರೂತ್. ಅವ್ರಿಗೆ ಧೈರ್ಯ ತುಂಬಿಸ್ಬೇಕು. ಅವ್ರಿಗೂ ಗೊತ್ತಿದೆ, ಈಗ ಮುಚ್ಚಿಟ್ಕೊಂಡು ಎಷ್ಟು ದಿವಸ ಮುಚ್ಚಿಡಂಗಿದ್ರೆ ಹೇಳ್ರಿ. ಅದಕ್ಕೆ ನಾವು ಫ್ಯಾಮಿಲಿದವ್ರಿಗೆ ಹೇಳ್ತೀವಿ, ನೀವು ಧೈರ್ಯ ಸಂಗಟ್ಟಿರಿ, ಇದು ನಮ್ಮ ಜವಾಬ್ದಾರಿ. ಅದು ಅವ್ರಿಗೆ ಪೇಷಂಟಿಗೆ ಧೈರ್ಯ ಏನ್ ಕೊಡ್ಬೇಕು, ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದು ನಾವು ಮಾಡ್ತೀವಿ, ನೀವು ಧೈರ್ಯ ಸಂಗಟ್ಟಿರಿ ಅಂತ ಹೇಳಿ ನಾವು ಅದು ಮುಂದುವರಿಸ್ತೇವೆ. ಆ ಫಸ್ಟ್ ಸ್ಟೆಪ್ ನಾವು ಸಕ್ಸಸ್ ಆದೇವು ಅಂದ್ರೆ ಮುಂದಿನ ಸ್ಟೆಪ್ಸ್ ವಿಲ್ ಬಿಕಮ್ ಈಸಿಯರ್. ನಮ್ಮ ಟೀಮ್ ಇರ್ತದ, ನಾವ್ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಆ ಕೆಲಸನ ಯಾರಿಗೂ ಒಪ್ಸೋದಿಲ್ರಿ. ಫಸ್ಟ್ ಸ್ಟೆಪ್ ಐ ವಿಲ್ ಓನ್ಲಿ ಟೇಕ್ ಇಟ್. ಫುಲ್ ಡಯಾಗ್ನೋಸ್ ಆಗಿ ಅವ್ರಿಗೆ ಕೌನ್ಸಿಲ್ ಮಾಡಿ ಪೇಷಂಟಿಗೆ ಒಂದು ಧೈರ್ಯ ತುಂಬಿಂದ ನಾ ಇರ್ತೀವಿ. ದಿವಸಕ್ಕೊಮ್ಮೆ ಹೋಗಿ ನಿಮ್ಗೆ ನೋಡಿ ಬರ್ತೀನಿ, ಅವ್ರಿಗೆ ಮಾತಾಡಿಸಿ ಬರ್ತೀನಿ, ದಾರಿಗೆ ಸಿಕ್ಕರು ಅವರಿಗೆ ಅದನ್ನೇ ಹೇಳ್ತಾರೆ ಸರ್. ಅವರು ಮಿತಭಾಷಿ, ನಿಮ್ಮ ಪೇಷಂಟ್ಸ್ ಹೇಳಿದ್ದು ಸರ್, ಅವರು ಮಿತಭಾಷಿ. ಆದ್ರೆ ಅವರು ಯಾವ ರೀತಿಲಿ ಅವ್ರು ಹೇಳ್ತಾರೆ, ನಾನು ಅದನ್ನ ಹೇಳಿದ್ದು, ಅವರ ಒಂದು ದರ್ಶನ ತಗೊಂಡ್ರೆ ಸಾಕು, ನಮಗೆ ಅರ್ಧ ಇದು ಕಡಿಮೆ ಆದಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಕರೆಕ್ಟ್. ಅದಕ್ಕೆ ಯಾವಾಗಲೂ ಸಮಾಧಾನದಿಂದ, ಹೌದು, ಸಾವಕಾಶಗಿರ್ಬೇಕ್ರಿ. ಅದು ಯಾವಾಗಲೂ ಪ್ರತಿಯೊಂದು ಅವ್ರಿಗೆ ಅಬ್ಸರ್ವ್ ಆಗಿರ್ಬೇಕು. ಯಾಕಂದ್ರೆ ಸಡನ್ ಆಗಿ ನೀವು ಹೇಳಿದಂದ್ರೆ ಪೇಷಂಟ್ ಅವ್ರು ಮೊದಲೇ ಶಾಕ್ನಾಗ ಇರ್ತಾರ. ಅಂತ ಇದರಲ್ಲಿ ನಾವು ಅವ್ರು ಹೇಳೋದು ಕೇಳಬೇಕು. ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಅದನ್ನ ನಾವು 100 ಪೇಷಂಟ್ಗಳಿಗೆ ಎಲ್ಲ ತಿಳಿಸಿ ಹೇಳಿ ಟ್ರೀಟ್ಮೆಂಟ್ ಇಂದ ನಮಗೂ ಒಂದು ಅನುಭವ ಆಗಿರುತ್ತಾರೆ. ಯಾರಿಗೆ ಹೆಂಗ್ ಮಾಡ್ಬೇಕು, ಯಾರಿಗೆ ಎಷ್ಟು ಹೇಳ್ಬೇಕು. ಇವತ್ತು ಹೇಳಿರಲ್ಲ, ಮತ್ತೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಕೌನ್ಸಿಲಿಂಗ್ ಸೆಷನ್ ನಲ್ಲಿ ಪುಟ್ ಯು ಸ್ಲೈಟ್ಲಿ ಮೋರ್ ಇನ್ಫಾರ್ಮೇಶನ್. ಹೀಗಾಗಿ ಹಂತವಾಗಿ ನಾವು ಫುಲ್ ಇನ್ಫಾರ್ಮೇಶನ್ ಪೇಷಂಟಿಗೆ ಕೊಡ್ತೀವಿ. ಅವ್ರು ಬಹಳಷ್ಟು ಜನರು ಧೈರ್ಯವಾಗಿ ತಗೋತಾರ್ರಿ. ಆಕ್ಚುಲಿ ನಮ್ಮ ಫ್ಯಾಮಿಲಿಗಳದಾಗ ನಾವೇನ್ ಥಿಂಕ್ ಮಾಡ್ತೀವಿ, ಪೇಷಂಟ್ಗಳಿಗೆ ಎದೆ ಹೊಡ್ಕೊಂಡ್ಬಿಡ್ತಾರ್ರಿ, ಅವು ಪುರಾಟೆ ಆಗೋದಲ್ಲ, ಭಾಳ ಜನ ಬದುಕೋದಲ್ಲ, ಸುಮ್ಮನೆ ಹೇಳ್ಬೇಡ ಡಾಕ್ಟರ್ ಅಂತ ನಮ್ಗೆ ಮೊದಲು ಬಂದು ಕಿವಿಯಾಗಿ ಹೇಳ್ತಾರೆ. ಬಟ್ ಅಂದ್ರೂ ನಾನು ಅವ್ರಿಗೆ ಧೈರ್ಯ ಕೊಟ್ಟು ಹಿಂದಗಡೆ ಅವ್ರು ಅಂತಾರೆ, ಇಲ್ಲ ಡಾಕ್ಟರ್ ನೀವು ಹೇಳಿದ್ ಕರೆಕ್ಟ್ ಅದ್ರ ಅಂತ. ಸರ್, ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ, ಭಾರತ ಆ್ಯಂಡ್ ಆಲ್ ಓವರ್ ವರ್ಲ್ಡ್ ಸರ್, ಕ್ಯಾನ್ಸರ್ ಅತಿ ಹೆಚ್ಚು ತನ್ನ ಒಂದು ಜಾಲವನ್ನ ಹರಡೋದಕ್ಕೆ ಮತ್ತೆ ಆಳವಾಗಿ ಬೇರೂರ್ತಾ ಇರೋದಕ್ಕೆ ಏನ್ ಕಾರಣ ಸರ್? ಲೈಫ್ ಸ್ಟೈಲ, ಆಹಾರನ, ಯಾವುದು ಕಾರಣ? ಅಥವಾ ಕಲಬೆರಕೆನ, ರಾಸಾಯನಿಕ ಒಂದು ಏನು ಸ್ಪ್ರೇಗಳೆಲ್ಲ ನಮ್ಮ ಅಗ್ರಿ ಇದರಲ್ಲಿ ಮಾಡ್ತಾರಲ್ಲ ಸರ್, ಮೆನ್ಯೂರ್ಸ್ ಯಾವುದು ಸರ್? ಬೇಸಿಕಲಿ ನೋಡ್ರಿ, ಈಗ ಕ್ಯಾನ್ಸರ್ ರೋಗ ಬಹಳ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳ ಹೆಚ್ಚಿಗಿತ್ರಿ, ನಮ್ಮ ದೇಶದಲ್ಲಿ ಕಡಿಮೆ ಇತ್ತು ಆಕ್ಚುಲಿ. ಸೊ ಈ ಕಡೆ ನಮ್ಮ ದೇಶದಲ್ಲೂ ಸ್ಲೋ ಆಗಿ ಇನ್ಕ್ರೀಸ್ ಆಗಕೈತ್ರಿ. ಈಗ ಇವತ್ತಿನ ಪ್ರಕಾರ ICMR ಡಾಟಾ ಪ್ರಕಾರ ಪ್ರತಿ ವರ್ಷ 15 ಲಕ್ಷ ಹೊಸ ಕ್ಯಾನ್ಸರ್ ಪೇಷಂಟ್ ನಾವು ಡಯಾಗ್ನೋಸ್ ಮಾಡ್ತೇವೆ ಥ್ರೂಔಟ್ ಇಂಡಿಯಾದಲ್ಲಿ. ಸೊ ಇಷ್ಟು ಹೆಚ್ಚಿಗೆ ನಾವು ಪ್ರಾಕ್ಟೀಸ್ ಶುರು ಮಾಡಿದಾಗ 6-7 ಲಕ್ಷ ಇದ್ದದ್ದು ಈಗ 15 ಲಕ್ಷ, ಡಬಲ್ ಆಗಿದ್ರೆ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಬೈ 2030 ಇಟ್ ಈಸ್ ಗೋಯಿಂಗ್ ಟು ಡಬಲ್ ಅಂತ ಹೇಳಿ. ಎದಕ್ಕೆ ಅದು ಹೆಚ್ಚಿಗೆ ಆಗ್ಲಕೈತದ ಅಂದ್ರೆ, ಒಂದನೇದ್ದು ನನ್ನ ಅನಿಸಿಕೆ ಪ್ರಕಾರ, ಅಂಡ್ ಇಟ್ ಮೇ ಬಿ ಸೈಂಟಿಫಿಕಲಿ ಟ್ರೂ ಆಲ್ಸೋ, ಏನಂದ್ರೆ ಹೊರದೇಶಗಳಲ್ಲಿ ವೆಸ್ಟರ್ನ್ ವರ್ಲ್ಡ್ ನಲ್ಲಿ ಏನಂದ್ರೆ ಸುಮಾರಾಗಿ ಅವರ ಲೈಫ್ ಸ್ಪ್ಯಾನ್ ಇಸ್ ಟು ಬಿ ವೆರಿ ಹೈ ರೀ. ಪೀಪಲ್ ಯೂಸ್ ಟು ಸರ್ವೈವ್ ಫಾರ್ 80-90 ಇಯರ್ಸ್ ಇರ್ತದೆ. ನಮ್ಮ ಇಂಡಿಯಾದಲ್ಲಿ ಲೈಫ್ ಸ್ಪ್ಯಾನ್ ಯೂಸ್ ಟು ಬಿ ವೆರಿ ಶಾರ್ಟ್. 50-60 ವರ್ಷದಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿ ಎಂಡ್ ಬರ್ತೈತ್ರಿ. ಈ ಕಡೆಗೆ ನಮ್ಮ ಎಲ್ಲಾನು ಕಂಟ್ರೋಲ್ ಮಾಡಿರೋದ್ರಿಂದ ನಮ್ಮ ಲೈಫ್ ಸ್ಪ್ಯಾನ್ ಇಸ್ ಇನ್ಕ್ರೀಸ್. ಅವರೇಜ್ ಇಂಡಿಯನ್ ಲೈಫ್ ಸ್ಪ್ಯಾನ್ ಇಸ್ ಬಿಕಮ್ ಅರೌಂಡ್ 70 ಈಗ. ಸೊ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆದಂಗ ಈ ಏಜ್ಡ್ ಪೀಪಲ್ದಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಹೆಚ್ಚಿಗೆ ರೀ. ಬಿಕಾಸ್ ಲ್ಯಾಕ್ ಆಫ್ ಇಮ್ಯುನಿಟಿ ಆಸ್ ವಿ ಗ್ರೋ ಚೇಂಜಸ್ ಆಗ್ತಾವ, ಮ್ಯೂಟೇಷನ್ಸ್ ಆಗ್ತಾವ. ಹಾಗೆ ಏಜ್ ಹಾಕೊಂತ ಹೋದಾಗ ಯುವರ್ ರಿಸ್ಕ್ ಆಫ್ ಗೆಟಿಂಗ್ ಎ ಕ್ಯಾನ್ಸರ್ ಹೈ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ ಏಜಿಂಗ್ ಪಾಪ್ಯುಲೇಷನ್ ಈಗ ನೆಕ್ಸ್ಟ್ 20 years ದಲ್ಲಿ ಬಿಕಮ್ 30% ಆಗ್ಯದ. ಆದ್ರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಹೈ, ರ್ಯಾಂಪೆಂಟ್ ಆಗಿ ಹೈ. ಇದು ಒಂದು ಕಾರಣ ರೀ. ಎರಡನೇದ್ದು, ನಮ್ಮ ಲೈಫ್ ಸ್ಟೈಲ್ ಏನಿತ್ತಲ್ರಿ, ವಿ ಆರ್ ಬಿಕಮ್ ಮೋರ್ ವೆಸ್ಟರ್ನೈಸ್ಡ್. ಅಫೋರ್ಡಬಿಲಿಟಿ ಇನ್ಕ್ರೀಸ್ ಆಗಿದೆ. ದ ವೇ ವಿ ಈಟ್, ದ ಫುಡ್ ವಿ ಟೇಕ್, ಆರ್ ಸ್ಮೋಕಿಂಗ್ ಇರ್ಬೋದು, ತಂಬಾಕು ಸೇವನೆ ಇರ್ಬೋದು, ಮದ್ಯಪಾನ ಮಾಡೋದಿರ್ಬೋದು, ಎಲ್ಲಾನು ಲೈಫ್ ಸ್ಟೈಲ್ ಇಸ್ ಚೇಂಜ್ಡ್. ಅಂಡ್ ದಟ್ ಆಲ್ಸೋ ಇಸ್ ಆಡಿಂಗ್ ಟು ದಿ ಇನ್ಕ್ರೀಸ್ ಇನ್ ದ ಇನ್ಸಿಡೆನ್ಸ್. ದಿಸ್ ಇಸ್ ನಂಬರ್ 2. ಥರ್ಡ್, ನನಗನ್ಸಿದ ಪ್ರಕಾರ ನಮ್ಮ ಕಡೆನೂ ಈಗ ಮೊದಲು ಹಳ್ಳಿಗಳದಾಗ ಇರ್ತದಿಲ್ರಿ. ಬರೀ ಸಿಟಿದಾಗ ಪೊಲ್ಯೂಷನ್ ಆಗ್ತಾಯಿದೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನು, ಅದರಿಂದನೇ ಈ ಕ್ಯಾನ್ಸರ್ ಇನ್ಕ್ರೀಸ್ ಆಗಕೈತದ ಸಿಟಿಗಳದಾಗ ಅಂತ ಅಂತಿದ್ದಾರೆ. ಈಗ ಹಳ್ಳಿಗಳದಾಗ ಸದ್ಯಕ್ಕೆ
ಸ್ಲೋ ಆಗಿ ಇನ್ಕ್ರೀಸ್ ಆಗಕೈತದ. ಅದರ ಅರ್ಥ ನನಗನ್ಸ್ತಾ ಇದೆ ಎಲ್ಲರೂ ಈ ಫರ್ಟಿಲೈಸರ್ಸ್ ಭಾಳ ಯೂಸ್ ಮಾಡ್ತೀವಿ ರೀ. ಫರ್ಟಿಲೈಸರ್ ಪುಡಿ ಹೊಡೆಯೋದು ಹಿಡ್ಕೊಂಡು ನಾನು ನೋಡ್ತೀನಿ ರೀ ಹಳ್ಳಿಗಳದಾಗ ಹೊಡೆಸದಕ್ಕೆ ಅದು ಎಷ್ಟು ಸ್ಮೆಲ್ ತಗೋತಿರ್ತಾರ ಅವರು. ನಾವೊಂದು ಇದ್ರಲ್ಲಿ ನೋಡಿದೆ. ಅದಕ್ಕೆ ನನ್ಗೆ ಅನಿಸ್ತಿತ್ತು ಒಂದು ಫಸ್ಟ್ ಪ್ರಿವೆನ್ಷನ್ ಅವ್ರಿಗೆ ಆ ಆಕ್ಯುಪೇಷನ್ ಮಾಡೋರಿಗೆ ಅವ್ರಿಗೊಂದು ಡ್ರೆಸ್ಸು, ಅವ್ರಿಗೊಂದು ಮಾಸ್ಕು, ಅದು ಒಂದು ಚೆನ್ನಾಗಿ ಎಜುಕೇಟ್ ಮಾಡಬೇಕು ಅನ್ನೋದು ಒಂದು ಫಸ್ಟ್. ಸೆಕೆಂಡ್ ಇದು ಪುಡಿ ಎಣ್ಣೆ ಹೊಡೆದದ್ದು ಎಲ್ಲಾನು ನಾವು ಹೆಚ್ಚೆಚ್ಚಿಗೆ ಪ್ರೊಡಕ್ಷನ್ ಮಾಡ್ಬೇಕಂತ ಹೊಡೆದು ಅದು ಆಹಾರ ನಾವು ಡೈಲಿ ಸೇವಿಸ್ತೀವ್ರಿ. ವಾಟರ್ ಕಂಟ್ಯಾಮಿನೇಷನ್ ಆಗ್ತಾವ, ಫುಡ್ ಕಂಟ್ಯಾಮಿನೇಷನ್ ಆಗುತ್ತೆ. ಇದರಿಂದ ಇನ್ಸ್ಟೆನ್ಸ್ ಈಸ್ ಡೆಫಿನೆಟ್ಲಿ ಇನ್ಕ್ರೀಸಿಂಗ್. ಸೊ ಇವೆಲ್ಲ ಕಾರಣಗಳು ಪುಟ್ ಟುಗೆದರ್ ಒಂದು ಏಜಿಂಗ್ ಪಾಪ್ಯುಲೇಷನ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಆರ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಇರ್ಬೋದು, ಆರ್ ವಿ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಯೂಸಿಂಗ್ ಮೋರ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್, ಇದರಿಂದ ಇರ್ಬೋದು. ಸೊ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಸ್ ಡೆಫಿನೆಟ್ಲಿ ಇನ್ ದ ರೈಸ್ ಈ ನಮ್ಮ ದೇಶದಲ್ಲಿ. ಸೊ ಅದಕ್ಕೆ ನಾವು ಗೇರ್ ಅಪ್ ಆಗೋದು ಬಹಳ ಮುಖ್ಯ ಅಂತ ನನಗನ್ನಿಸ್ತದೆ. ಸರ್, ಹಾಗಿದ್ರೆ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಥವಾ ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಮತ್ತು ಅದನ್ನ ವೃದ್ಧಿಗೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಕೊಟ್ರೆ ಬಹುಶಃ ಕಡಿಮೆ. ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಕ್ವೆಶ್ಚನ್ ಕೇಳಬೇಕು ಅಂತಿದ್ದೆ. ಏನಂತ ಹೇಳಿದ್ರೆ, ಸರ್ ಇದನ್ನ ತಡೆಗಟ್ಟೋದು ಹೇಗೆ ಅದನ್ನ ಫಸ್ಟ್ ಹೇಳ್ಬಿಡಿ ಸರ್ ತಾವು ಅಂತ ಹೇಳ್ಬಿಟ್ಟು. ಏನು ಇದಕ್ಕೆ ತಡೆನೇ ಇಲ್ವಾ ಸರ್ ಅಂತ ಹೇಳಿ. ಇಲ್ಲ, ಇದೇ ತಡೆ ಇದೆ. ಈಗ ನೋಡ್ರಿ ನಮ್ಮ ಕೈಯಲ್ಲಿ ಅದ. ಈಗ ಸ್ಮೋಕಿಂಗು, ತಂಬಾಕು ಹಾಕೊಳ್ಳೋದು, ಅದರಿಂದನೇ 50% ಆಫ್ ದ ಕ್ಯಾನ್ಸರ್ಸ್ ಇನ್ ಇಂಡಿಯಾ ಈ ತಂಬಾಕು ಸೇವನೆ ಅಂತ ಒಂದಾರದ ರೀತಿಯಿಂದ. ಈ ಸಣ್ಣ ಹುಡುಗರು ಕಾಲೇಜ್ಗೆ ಹೋಗ್ತಿರ್ತಾರೆ, ಈ ಗುಟ್ಕ, ಈ ಪಾನ್ ಪರಾಗು ಇದು ಹಾಕೊಂಡು ಅದು ವಸಡಿನ ಕ್ಯಾನ್ಸರ್ ಬಹಳ ಹೈ ಅದ್ರಿ ನಮ್ಮ ಇಂಡಿಯಾದಲ್ಲಿ. ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ವೆರಿ ವೆರಿ ಹೈ ಬಿಕಾಸ್ ಆಫ್ ಇಟ್ ಈಸ್ ಇಂಡಿಯಾ ಈಸ್ ಕಾಲ್ಡ್ ಆಸ್ ದಿ ಓರಲ್ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಕರೀತಾರೆ. ಓರಲ್ ಕ್ಯಾನ್ಸರ್ ಬಿಕಾಸ್ ಆ ಚೀಟಿಗಳನ್ನೆಲ್ಲ ಗೋಲಾರ್ ಗಿದಾರ್ ಬೆಲ್ಟಿಗೆ ಹೋದ್ರೆ ಬರೀ ಬಾಯಾಗ ಹಾಕೊಂಡೇ ಮಲ್ಕೊಂಡಿರ್ತಾರೆ. ಸರ್, ಹುಬ್ಳಿ ಕಡೆಲೆಲ್ಲ ನೋಡಿದ್ರೆ ಯಾವ ಬಿಲ್ಡಿಂಗು ಇದೇ ಇಲ್ಲ ಸರ್, ಎಲ್ಲಾ ಕಡೆ ಸ್ಪ್ರೇ ಪೇಂಟ್ ಹಾಕದಂಗೆ ತುಪ್ಪಿ ಇಟ್ಟಿರ್ತಾರೆ. ಇದು ಅವೇರ್ನೆಸ್ ತರದ್ ಬಹಳ ಇಂಪಾರ್ಟೆಂಟ್ ಸೊಸೈಟಿದಾಗ. ಇದು ಎಲ್ಲದರಿಂದ ನಮಗ ಹೆಲ್ತ್ ಮೇಲೆ ಕ್ಯಾನ್ಸರ್ ಆಗಲ್ಲ ಚಾನ್ಸಸ್ ಬಹಳ ಹೈ ಇರ್ತಾವ ಅನ್ನೋದು ಒಂದು ಅವೇರ್ನೆಸ್ ತರೋದು ಅದರಿಂದ ಒಂದ್ ಇರ್ತಾರೆ. ಸೆಕೆಂಡ್, ಈ ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಅದ್ರಿ, ಇದು ಬಹಳ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ. ಇದು ಬಹಳ ಹೈಯರ್ ಲೆವೆಲ್ ಅಲ್ಲಿ ಇದೆ. ಇದು ಕಡಿಮೆ ಮಾಡೋದಕ್ಕೆ ನಾವು ಈಗ ಮಕ್ಕಳಲ್ಲೇ ಒಂದು ವ್ಯಾಕ್ಸಿನ್ ಕೊಡ್ತಾ ಇದೀವಿ. ಸರ್, ಅದು ವರ್ಕ್ ಆಗುತ್ತೆ? ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಶಾಲೆಗಳಿಗೆ ಕೊಡಬೇಕು ಅಂತ ಸರ್ಕಾರನೇ ಫ್ರೀ ಆಗಿ 14 ಇಯರ್ಸ್ ಎಲ್ಲ ಹುಡುಗರಿಗೆ ಬಹಳ ಉತ್ತಮ ಕಾರ್ಯ ಅಂತ ಅನ್ಸುತ್ತಲ್ವಾ ಸರ್? ಅದು ಫ್ರೀ ಆಗಿ ಒಂದೇ ಒಂದು ಡೋಸ್ ರೀ. ಸೊ ಒಂದೇ ಒಂದು ಡೋಸ್. ಇಫ್ ಇಟ್ ಈಸ್ ಬಿಟ್ವೀನ್ 15 and 26 ಏಜ್ ನಲ್ಲಿ ಇದ್ರೆ 2 ಡೋಸ್ ಕೊಡ್ತೀವಿ ರೀ. ಬಿಲೋ 15 ಇದ್ರೆ ಒಂದೇ ಡೋಸ್, 9 to 15 ಇದ್ರೆ. ಸೊ ಈ ವ್ಯಾಕ್ಸಿನ್ ನಿಂದ ಡೆಫಿನೆಟ್ಲಿ ಸರ್ವೈಕಲ್ ಕ್ಯಾನ್ಸರ್, ಅಮೆರಿಕದಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ ನೋಡೋದೇ ಇಲ್ರಿ, ಯಾಕಂದ್ರೆ ಅವ್ರು ವ್ಯಾಕ್ಸಿನ್ಸ್ ಎಲ್ಲರಿಗೂ ಕೊಟ್ಟಿರ್ತಾರೆ. ಈಗ ನಂಬಲ್ಲಿ ಈಗ ವ್ಯಾಕ್ಸಿನ್ ತಗೊಳ್ಳಾರದ ಲೇಡೀಸ್ ಇರ್ತಾರೆ ನೋಡ್ರಿ, ಅವ್ರಿಗೆಲ್ಲರೂ ಮುಂದೆ ಪ್ಯಾಪ್ ಸ್ಮಿಯರ್ ಮಾಡೋದು ಅದು ಮಾಡಿ ಸ್ವಲ್ಪ ಬೇಗನೆ ಗೊತ್ತು ಹಿಡ್ಕೊಳಕ್ ಅದು ದಟ್ ಈಸ್ ಅ ನೆಕ್ಸ್ಟ್ ಲೆವೆಲ್ ಆಫ್ ಅದು ಅರ್ಲಿ ಡಿಟೆಕ್ಷನ್ ಅಂತ ಇರುತ್ತೆ. ದಿಸ್ ಇಸ್ ಅ ಪ್ರೈಮರಿ ಪ್ರಿವೆನ್ಷನ್. ಪ್ರೈಮರಿ ಪ್ರಿವೆನ್ಷನ್ ಅಂತ ಇದು ಹೆಪಟೈಟಿಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್, HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇನ್ನೊಂದು ವ್ಯಾಕ್ಸಿನ್ ಬಹಳ ಇಂಪಾರ್ಟೆಂಟ್ ಅನಿಸ್ತಾರೆ ನನಗೆ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡೋದ್ರಿ. ಲಿವರ್ ಕ್ಯಾನ್ಸರ್ ಆಲ್ಸೋ ಇಸ್ ವೆರಿ ವೆರಿ ಹೈ ರೀ. ಲಿವರ್ ಕ್ಯಾನ್ಸರ್ ಇದು ಎದಕ್ಕೆ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆದವ್ರಲ್ರಿ. ಸೊ ಹೀಗಾಗಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕರೆಕ್ಟಾಗಿ ಈಗೆಲ್ಲರಿಗೂ ಪೀಡಿಯಾಟ್ರಿಕ್ ಎಲ್ಲ ಮಕ್ಕಳಿಗೆ ಕೊಡ್ತಾರೆ, ಅದರಿಂದ ಅದು ಪ್ರಿವೆಂಟ್ ಮಾಡಬಹುದು. ಸೊ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ವಯಸ್ಸಾದವರಿಗೂ ಕೊಡ್ಬೋದ್ರಿ, ಕೊಡ್ಬೋದು. ಅವ್ರು ಚೆಕ್ ಮಾಡ್ಬೇಕು, ಮೊದಲು ಅವ್ರು ಕ್ಯಾಚ್ ಮಾಡಿದಾರೆಲ್ಲ ನೋಡ್ಬೇಕು. ಇಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಸರ್ ರ್ಯಾಂಪ್ಯಾಂಟ್ ಇದು ಡ್ರಿಂಕ್ಸ್ ತಗೋತಾರೆ, ಮದ್ಯಪಾನ ಮಾಡೋರು ಇರ್ತಾರೆ. ಅವರಿಗೆ ಬಹುತೇಕ ಸರ್ ಒಂದ್ ಸ್ವಲ್ಪನಾದ್ರೂ ಲಿವರ್ ಎಫೆಕ್ಟ್ ಆಗೇ ಇರುತ್ತೆ ಸರ್. ಸೊ ಹಾಗಾಗಿ ಏನ್ ಮಾಡಬಹುದು ಸರ್? ವ್ಯಾಕ್ಸಿನ್ ಇಸ್ ವೆರಿ ಗುಡ್ ರೀ, ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್. And getting main is the awareness in the society. That is what I feel will make a big change in school ಇಂದ ಶುರು ಮಾಡ್ಬೇಕ್ರಿ. ಯಾಕಂದ್ರೆ ಎಲ್ಲ ಹ್ಯಾಬಿಟ್ಸ್ಗಳು ಏನೇ ಶುರು ಆಗೋದು ಸ್ಕೂಲು ಕಾಲೇಜ್ಗಳದಾಗ ಶುರು ಆಗೋದ್ರ. ಹೀಗಾಗಿ ಅಲ್ಲಿಂದನೇ ನಾವು ಅದಕ್ಕೊಂದು ಸ್ವಲ್ಪ ಎಜುಕೇಶನ್, ಅದ್ರ ಬಗ್ಗೆ ಆಗಂತ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಇದರಿಂದ ಅನ್ನೋದು ನಾವು ತಿಳಿಸಿ ಹೇಳಿದ್ರೆ ಡೆಫಿನೆಟ್ಲಿ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ದಿ ಚಾನ್ಸಸ್. ಏಜಿಂಗ್ ಪಾಪ್ಯುಲೇಷನ್ ತರ ಏನು ಮಾಡಕ್ಕಾಗಲ್ಲ ನೋಡ್ರಿ. ಅವಾಗ ನೀವ್ ಹೇಳಿದಂಗ ಬಹಳ ಇಂಪಾರ್ಟೆಂಟ್ ಹೇಳಿದ್ರಿ ನೀವು, ಏನಂದ್ರೆ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಆಗಿ ಕ್ಯಾನ್ಸರ್ ರೋಗ ಬರ್ಲಾರ್ದಂಗೆ ನೋಡ್ಕೋಕ್ಕಾದ್ರೆ ಚೆನ್ನಾಗಿ ಮೆಡಿಟೇಷನ್ ಮಾಡ್ರಿ, ಯೋಗ ಮಾಡ್ರಿ, ಒಂದು ಒಳ್ಳೆ ಹೆಲ್ದಿ ಫುಡ್ ಸೇವ್ ಮಾಡ್ರಿ. ಸೊ ದಟ್ ಯುವರ್ ಚಾನ್ಸಸ್ ಆಫ್ ಕ್ಯಾಚಿಂಗ್, ಇವನ್ ಇಫ್ ಯು ಬಿಕಮ್ ಓಲ್ಡ್ ಆಲ್ಸೋ ಯು ಕ್ಯಾನ್ ಲಿವ್ ಹೆಲ್ದಿ ಅಂತನಂಥದ್ದು
ನಾವು ಐ ಥಿಂಕ್ ದ ಮೆಸೇಜ್ ವಿ ಹ್ಯಾವ್ ಟು ಗಿವ್ ಇಟ್. ಸರ್ ಇವಾಗ ತಾವು ಹೇಳಿದ್ರಲ್ಲಿ ನನಗೆ ಅನಿಸಿದ್ದು 3 ವ್ಯಾಕ್ಸಿನ್ಸ್ನ ನಾವು ಇದು ಮಾಡ್ಬೋದು, ಟ್ರೈ ಮಾಡ್ಬೋದು ಸರ್. 2 ವ್ಯಾಕ್ಸಿನ್, HPV ವ್ಯಾಕ್ಸಿನ್, HPV ಒಂದು, ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ಸೊ ಇವೆರಡು ನಮ್ಮಲ್ಲಿ ನಮ್ಮ ಭಾರತದಲ್ಲಂತೂ ಕಂಪಲ್ಸರಿ ಬಿ ಕೊಡ್ತಾ ಇದ್ದಾರೆ. HPVನು ಈಗ ಸರ್ಕಾರ ಈಗ ಎಲ್ಲ ಶಾಲಾ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಬೌವ್ 15 to 26 ಇಯರ್ ಇದ್ದವರಿಗೆ ನೀವು ಪರ್ಚೇಸ್ ಮಾಡಿ ತಗೋಬಹುದು. ಆಪ್ಷನಲ್ ಇರುತ್ತೆ. ನಾವು ಇಲ್ಲಿ ಬರ್ತಾರಲ್ಲ ನಮ್ಗೆಲ್ಲ ಪೇಷಂಟ್ ಬಂದವ್ರಿಗೆ ನಾವು ಫಸ್ಟ್ ಅದೇ ಹೇಳ್ತೀವಿ ಅಂತ ಹೇಳಿ, ಅವ್ರ ಜೊತೆಲಿ ಬಂದಿರ್ತಾರನ್ರಿ, ನೀವು ತಗೋರಪ್ಪ ಅಂತ ಹೇಳಿ ತಗೋತಾರ. ದೇ ನೋ ಇಟ್. ಸೊ ವಿ ಆರ್ ಎಂಕರೇಜಿಂಗ್ ದ ಪೀಪಲ್ ಟು ಟೇಕ್ ಮೋರ್ ಪೀಪಲ್ ಟು ಟೇಕ್ ವ್ಯಾಕ್ಸಿನ್. ಸೊ ಇಟ್ ಪ್ರೈಮರಿ ಲೆವೆಲ್ ಅದು. ಸೆಕೆಂಡರಿ ಲೆವೆಲ್ ಅಲ್ಲಿ ಅಂತಂದ್ರೆ ಇದು ಪ್ಯಾಪ್ ಸ್ಮಿಯರ್ ಮಾಡೋದು, ಅರ್ಲಿ ಡಿಟೆಕ್ಷನ್. ಈಗ ನನಗೆ more worried is about the breast cancer. Breast cancer incidence is increasing so rapidly, and that too in very young people ಅಲ್ಲಿ. ಗೊತ್ತಿಲ್ಲ, 40 ವರ್ಷಕ್ಕಿಂತ ಕೆಳಗಡೆ ಇದ್ದವರಿಗೆ ಇದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ರೀತಿಯಿಂದ ನಾವು ವಿಚಾರ ಮಾಡಿ ನೋಡಿದೀವ್ರಿ. ಎಲ್ಲಾರು ಬಂದವ್ರಿ, ಹಳ್ಳಿ ಇಂತಿದ್ದವ್ರು ಅದಾರ, ದೊಡ್ಡ ಶ್ರೀಮಂತರು ಅದಾರ, ಬಡವರು ಅದಾರ, ಮಕ್ಕಳು ಆದವ್ರು ಅದಾರ, ಮಕ್ಕಳು ಆಲಾದರ, ಹಾರ್ಮೋನ್ಸ್ ತಗೊಂಡದಾರ, ಎಲ್ಲಾ ರೀತಿಯಿಂದ ಇದ್ದವ್ರು ಅದಾರ. ಸೊ ಇದೇ ಕಾರಣ ಅಂತ ನಾವು ಖಚಿತವಾಗಿ ಹೇಳಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಇನ್ ದ ಬಿಗ್ ರೈಸ್ ರೀ. ಈ ಒಂದು ಇದನ್ನ ಕೇಳಬೇಕು, ತಾವು ಇದನ್ನ ಹೇಳಿದಾಗ ಸರ್, ಈ ಗರ್ಭಕಂಠದ ಕ್ಯಾನ್ಸರ್ ಯಾತಕ್ಕೆ ಬರುತ್ತೆ ಸರ್? ಅದು ಬೇಸಿಕಲಿ ಇಟ್ ಈಸ್ ಎ ಸೆಕ್ಷುವಲ್ ಲೈಫ್ ನಲ್ಲೇ ಮೇಲಿಂದನೇ ಬರೋದ್ರದು. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇರ್ತಾರದು. ಬಟ್ ಎಲ್ಲರಲ್ಲೂ ವೈರಸ್ ಕ್ಯಾರಿ ಮಾಡ್ತಾರೆ. ಬಟ್ ಕೆಲವೊಬ್ಬರಲ್ಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿ ಇದಾಗುತ್ತೆ. ಅದಕ್ಕೆ ನಾವ್ ಈಗೇನ್ ನೋಡಕೈತಿವಿ, ಯಾರಿಗೆ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿ ಕ್ಯಾನ್ಸರ್ ಆಗುತ್ತೆ, ಯಾರಿಗಾಗಲ್ಲ ಅನ್ನೋದು ಗೊತ್ತಿಲ್ಲ ನೋಡ್ರಿ. ಅವಾಗ ನಾವೇನು ಇದು ವೈರಸ್ಸೇ ಅವ್ರ ಬಾಡಿಯಲ್ಲಿ ಹೋದ್ರೂ ನ್ಯೂಟ್ರಲೈಸ್ ಮಾಡಂತ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಂಗ್ ವ್ಯಾಕ್ಸಿನ್ ಕೊಡ್ತಾರೆ. ಇಲ್ಲ, ನಾನು ನೈರ್ಮಲ್ಯ, ಈ ಗ್ರಾಮೀಣ ನೈರ್ಮಲ್ಯ ಹೆಣ್ಮಕ್ಳಲ್ಲಿ ಅದಕ್ಕೇನಾದ್ರೂ ಬರುತ್ತೇನೋ ಅಂತ. ಇಲ್ಲ, ಅದನ್ನು ಟು ಸಮ್ ಎಕ್ಸ್ಟೆಂಟ್ ಆಡ್ ಆಗುತ್ತೆ. ಮೋರ್ ಇಟ್ ಇಸ್ the virus. Using of sanitary pads, especially proper hygiene. ಚೆನ್ನೈದಲ್ಲಿ ಒಂದು ಬಿಗ್ ಸ್ಟಡಿ ಮಾಡಿದ್ರು. ಅವಾಗ ಹೈಯೆಸ್ಟ್ ಇನ್ ಇಂಡಿಯಾ ವಾಸ್ ಇನ್ ಚೆನ್ನೈ ರೀ. ಅವಾಗ ಮೇನ್ಲಿ ನೀರಿನ ಪ್ರಾಬ್ಲಮ್ ಇತ್ತು. ನೀರ್ ಇರ್ತಿದ್ದಿಲ್ರಿ ಚೆನ್ನೈದಾಗ. ನಾ DM ಮಾಡಕ್ ಹೋದಕ್ನಾಗ ದ ಪಾರ್ಟ್ ಆಫ್ ದ ಸ್ಟಡಿ, ನೀರ್ ಲಾರ್ಸ್ಲಿಂದ ದೇ ನೆವರ್ ಯೂಸ್ ಟು ಕ್ಲೀನ್ ದೇರ್ ಎಕ್ಸ್ಟರ್ನಲ್ ಪಾರ್ಟ್ಸ್ ಪ್ರಾಪರ್ಲಿ ರೀ. ಹೀಗಾಗಿ ಅಲ್ಲಿ ಇನ್ಸಿಡೆನ್ಸ್ ವಾಸ್ ವೆರಿ ಹೈಯೆಸ್ಟ್. That also will add to the cervical cancer. So cervical cancer instance ಈಗ ಕಡಿಮೆ ಆಗ್ತಾ ಬಂದಿದೆ. ಯಾಕಂದ್ರೆ ನಮ್ಗೆ ಅವೇರ್ನೆಸ್ ಬಂದಿದೆ. ಈಗ ವ್ಯಾಕ್ಸಿನ್ಗಳು ಬರ್ತಾ ಇದೆ. ಪೀಪಲ್ ಆರ್ ಗೆಟಿಂಗ್ ಪ್ಯಾಪ್ ಸ್ಮಿಯರ್. ಸೊ ಈಗ ನಂಬರ್ 1 ಕ್ಯಾನ್ಸರ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ, ನಾಟ್ ದಿ ಸರ್ವೈಕಲ್ ಕ್ಯಾನ್ಸರ್. ಸರ್ ಇದಕ್ಕೆ ಏನಾದ್ರೂ ಬಟ್ ಓನ್ಲಿ ಗುಡ್ ಥಿಂಗ್ ಅಬೌಟ್ ಸರ್ವೈಕಲ್ ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಲಾಟ್ ಆಫ್ ಪೀಪಲ್ ಗೆಟ್ ಇಟ್, ದೇ ಕಮ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಆಲ್ಮೋಸ್ಟ್ 80-90% ಆಫ್ ಪೀಪಲ್ ಗೆಟಿಂಗ್ ಕ್ಯೂರ್ಡ್ ರೀ. ಬಟ್ ಅವರು ಪ್ರೈಮ್ ಏಜ್ನಾಗ ಬಂದಿರ್ತದ, ಇಟ್ ವಿಲ್ ಬಿ ಸೈಕಲಾಜಿಕಲ್ ಟ್ರಾಮಾ ಫಾರ್ ದೆಮ್. ಬಟ್ ಅವ್ರಿಗೆ ನಾವು ಧೈರ್ಯ ಕೊಟ್ಟು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಸುಮಾರು ನಾವೀಗ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಎಷ್ಟು ಮಂದಿಗೆ ಟ್ರೀಟ್ ಮಾಡ್ತೇವೆ, 80-90% ಆಫ್ ದೆಮ್ ಗೆಟ್ ಟೋಟ್ಲಿ ಕ್ಯೂರ್ಡ್. 10-20% ಪೀಪಲ್ ಫಾರ್ ವೇರಿಯಸ್ ರೀಸನ್ಸ್ ದೇ ಫೇಲ್, ಬಟ್ ಮೆಜಾರಿಟಿ ಆಫ್ ದ ರಿಸಲ್ಟ್ಸ್ ಗುಡ್. ಬಟ್ ಅದಕ್ಕೆ ನಾವು ಏನು ಇಂಪ್ರೆಸ್ ಮಾಡ್ತೀವಿ ಅಂತಂದ್ರೆ ಅದರ ಅವೇರ್ನೆಸ್ ರೀ. ಹೆಂಗೆ ತರ್ತೀವಿ ಅಂದ್ರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಕಲಿಸ್ತೀವಿ. ಅಂದ್ರೆ ಅವರು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು 2 ಕಡೆ ಬ್ರೆಸ್ಟ್ ಕರೆಕ್ಟ್ ಅದಾವೆಲ್ಲ ಪ್ರತಿ ತಿಂಗಳಿಗೊಮ್ಮೆ ಮುಟ್ಟಿ ನೋಡ್ಕೊಳ್ಳೋದು. ಅದರ ಏನಾದ್ರು ಖಂಡಿತ ವ್ಯತ್ಯಾಸ ಕಂಡ್ರೆ ಬಂದು ನೋಡ್ರಿ ಅಂತ ಹೇಳೋದು. ಮತ್ತೆ 35-40 ವರ್ಷ ದಾಟಿದವರೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಮೆಮೋಗ್ರಫಿ ಅಂತ ಹೇಳಿ ಸ್ಪೆಷಲ್ ಎಕ್ಸ್ರೇ ಇರುತ್ತದೆ. ಅದೊಂದು ಇವೆರಡೂ ಮಾಡಿದಾಗ ಏನಂತಲ್ರಿ, ಸೊ ಯು ಡಿಟೆಕ್ಟ್ ವೆರಿ ಅರ್ಲಿ ರೀ. ಸೊ ಅವಾಗ ನಮ್ಗೇನ ಚಾನ್ಸ್ ಆಫ್ ಕ್ಯೂರ್ ಬಿಕಮ್ಸ್ ವೆರಿ ಗುಡ್. ಸೊ ಹೀಗಾಗಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ವಿ ಆರ್ ಏಬಲ್ ಟು ಅಟೆಂಡ್ ಬೈ. ಸರ್ ಇದು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿನೋ ನಗರ ಪ್ರದೇಶ? ಅರ್ಬನ್ ನಲ್ಲೇ ಹೆಚ್ಚಿಗೆ ಅದರ ಇದು. ಅದ್ರ ಸಲಿಂದ ನಮ್ಗೆ ಅದು ಕೆಲವೊಮ್ಮೆ ಅನಿಸ್ತದ ಲೈಫ್ ಸ್ಟೈಲ್ ಡಿಸೀಸ್ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿ. ಬಟ್ ವಿಲೇಜ್ ಪೀಪಲ್ ಕಮಿಂಗ್, ಐ ಡೋಂಟ್ ಫೀಲ್ ದಟ್ ಈಸ್ ರೈಟ್ ಥಿಂಕಿಂಗ್ ಅಂತ ಹೇಳಿ. ಬಟ್ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣ ಇರೋದು ಸಿಟಿ ಪ್ಲೇಸ್ನಲ್ಲೇ. and they are coming very early. Nowadays awareness has become well, cure rates are good. ಎಲ್ಲ ಪೇಷಂಟ್ ಟ್ರೀಟ್ಮೆಂಟ್ ತಗೋತಾರ ಅಂತ ಹೇಳ್ರಿ. ಸೊ ಇವನ್ ಹಳ್ಳಿಯಲ್ಲಿ ಎಷ್ಟೋ ಜನ ಬರ್ತಾರೆ, ಚಲೋ ಆಗಿ ಹೋಗ್ತಾರ ಅಂತ ಹೇಳ್ತಾರೆ. ಫಸ್ಟ್ ಥಿಂಗ್.